ಸದನದಲ್ಲಿ ಸಿದ್ದರಾಮಯ್ಯ ಕಾಲೆಳೆದ ಆರ್ ಅಶೋಕ್ ಹೌದು ಹುಲಿಯ ಹೋಗಿ ಇಲಿಯ ಆಗಿದ್ದೀರಾ ಎಂದು ವ್ಯಂಗ್ಯವನ್ನ ಮಾಡಿದರು. ಸದನದಲ್ಲಿ ಸಿದ್ದರಾಮಯ್ಯ ಕಾಲೆಳೆದ ಆರ್ ಅಶೋಕ್ ಹೌದು ಹುಲಿಯ ಹೋಗಿ ಇಲಿಯ ಆಗಿದ್ದೀರಾ ಎಂದು ವ್ಯಂಗ್ಯವನ್ನ ಮಾಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆಯೇ ಆಗಿಲ್ಲ, ಎಲ್ಲ ಸರಿ ಮಾಡ್ತೇವೆ ಎಂದಿದ್ದ ಸಿಎಂ ಮಾಡಿದ್ದೇನು? ಸಿಎಂ ಮೊನ್ನೆ ಗೋವಿಂದರಾಜ್ ವರದಿ ಸ್ವೀಕಾರ ಮಾಡಿದ್ದಾರೆ. ನಂಜುಂಡಪ್ಪ ವರದಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಸಿಎಂ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸುತ್ತಿದ್ದಾರೆ. 18 ಮತ್ತು 19ನೇ ಬಜೆಟ್ ಮಂಡಿಸುವುದಾಗಿಯೂ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ಮಂಡಿಸಿ ಏನು ಕಡಿದು ಕಟ್ಟಾಕಿದ್ದಾರೆ? ಹೌದು ಹುಲಿಯ ಹೋಗಿ ಇಲಿಯ ಆಗಿದ್ದೀರಾ ಎಂದು ವ್ಯಂಗ್ಯವನ್ನ ಮಾಡಿದ್ರು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ರು. ಸದನದಲ್ಲಿ ಸಿದ್ದರಾಮಯ್ಯ ಕಾಲೆಳೆದ ಆರ್ ಅಶೋಕ್ ಹೌದು ಹುಲಿಯ ಹೋಗಿ ಇಲಿಯ ಆಗಿದ್ದೀರಾ ಅಂತ ವ್ಯಂಗ್ಯ ಮಾಡ್ತಾರೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಯೇ ಆಗಿಲ್ಲ ಅಂತ ಮಾತನಾಡಿದ್ರು. ಇನ್ನು ಎಲ್ಲಾ ಸರಿ ಮಾಡ್ತೇವೆ ಎಂದಿದ್ದಂತ ಸಿಎಂ ಆದ್ರೆ ಮಾಡಿದ್ದೇನು? ಸಿಎಂ ಮೊನ್ನೆ ಗೋವಿಂದರಾಜ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ನಂಜುಂಡಪ್ಪ ವರದಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ? 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ, ಆದ್ರೆ 18-19 ಬಜೆಟ್ ಕೂಡ ಮಂಡಿಸ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಬಜೆಟ್ ಅನ್ನ ಮಂಡಿಸಿ ಏನ್ ಕಟ್ ಹಾಕಿದ್ರು ಅಂತ ವ್ಯಂಗ್ಯವನ್ನ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಮಂಡಿಸಿದ್ದಾರೆ. 16 ಬಜೆಟ್ ಈಗ 17ಕ್ಕೂ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 18ಕ್ಕೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, 19ಕ್ಕೂ ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, 19ಕ್ಕೂ ಒಂದು ಹಾಕೋಣ ಅಂತ. ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು, ಈಗಲೇ ಅಭಿನಂದನೆಗಳು. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಈ ಬಡ್ಜೆಟ್ಗಳನ್ನೆಲ್ಲ ಮುಖ್ಯಮಂತ್ರಿಗಳು? ಮೊನ್ನೆ ಒಂದು ರಿಪೋರ್ಟ್ ಕೊಟ್ಟರು, ನಾನು ದಾಖಲೆ ಕೊಡ್ತಾ ಇದ್ದೀನಿ. ಗೋವಿಂದರಾವ್ ಸಮಿತಿ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾ ಇರೋ ಫೋಟೋ ನೋಡಿದೆ. ಅದರಲ್ಲಿ ಗೋವಿಂದರಾವ್ ವರದಿಯಲ್ಲಿ ಕೋಟ್ಯಾಂತರ ಅನುದಾನ ಹರಿದರೂ ಅಭಿವೃದ್ಧಿಗೆ ಹಿನ್ನಡೆ. ಅವ್ರ ರಿಪೋರ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಬಡ್ಜೆಟ್ ಮಂಡನೆ ಮಾಡಿ 17ಕ್ಕೆ ಹೋದ ಮೇಲೂ ಈಗ ಎಷ್ಟಾಗಿದೆ? ಸಿದ್ದರಾಮಯ್ಯನವರು ಇಷ್ಟೆಲ್ಲ ಬಡ್ಜೆಟ್ ಮಾಡಿ ಒಳ್ಳೇದು ಮಾಡಿದ್ಮೇಲೆ ಈ ಸಂಖ್ಯೆ ಕಡಿಮೆ ಆಗ್ಬೇಕಾಯ್ತಿಲ್ಲ. ಎಷ್ಟಾಗಿದೆ ಗೊತ್ತಾ ಅಧ್ಯಕ್ಷರ? ರಿಪೋರ್ಟಲ್ಲಿ ಬಂದಿರುವಂಥದ್ದು 177. ನಾವು ಸೇರಿಸ್ತೀನಿ ಅದಕ್ಕೆ. 16 ಬಡ್ಜೆಟ್ ನಾನು ಮಂಡಿಸಿಲ್ಲ, ನಾನು ಇನ್ನೂ ಇಲ್ಲೇ ಇಲ್ಲ. 17ಕ್ಕೆ ಹೋಗ್ತಾ ಇದ್ದಾರೆ. ನೀವು ಬಡ್ಜೆಟ್ ನೀವು ಮಂಡಿಸಿರೋರು, ನಾವಲ್ಲ. ನೀವು ಬಡ್ಜೆಟ್ ನೀವು 16 ಮಾಡಿ ಏನು ಕಡಿದು ಬಾರ್ಲಾಕಿರೋದು? 177 ಆಯಿತು. ಬರ್ತಾ ಬರ್ತಾ ಕಡಿಮೆ ಆಗಬೇಕೇ ಹೊರತು ಇದು ಜಾಸ್ತಿ ಆಗ್ತಾ ಇದೆ. ಅವನು ಹೇಳ್ತಾ ಇದ್ದ, ಅಣ್ಣ ಸಿದ್ದರಾಮಣ್ಣ ಫಸ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯ 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 ಅಂತ ಕೂಗ್ತಾ ಇದ್ವಿ. ಎಲ್ಲೋಗು ಹೌದು ಹುಲಿಯ ಹೌದು ಹುಲಿಯ. ಬೇಜಾರಾಗಿ ಒಂದು ಸರಿಸಿದ, ಏಯ್ ಯಾವನವನ ಕುದ್ರಳವನ್ನ ಎಲ್ಲ ಎಣ್ಣೆ ಹೊಡೆದವನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ 1 ವರ್ಷದಿಂದ ಯಾವನು ಹುಲಿಯ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯ ಹೋಗಿ ಹೌದು ಇಲಿಯ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ. ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟಿದ್ರು, ಹುಲಿ ಹೋಗಿ ಇಲಿ ಆಗ್ಬಿಟ್ಟೈತೆ ಈಗ. ಮಾನ್ಯ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಮಂಡಿಸಿದ್ದಾರೆ. 16 ಬಜೆಟ್ ಈಗ 17ಕ್ಕೂ ಹೋಗ್ತಾ ಇದ್ದಾರೆ.